ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬಲಿಯಾದವರ ಸಂಖ್ಯೆ 30ಕ್ಕೇರಿದೆ. ಎದೆ ನಡುಗಿಸುತ್ತೆ ಉಗ್ರರ ಬಂದೂಕಿನಿಂದ ಸಿಡಿದಂಥ ಆ ಬುಲೆಟ್ನ ಸದ್ದು. ವ್ಯಕ್ತಿಯೊಬ್ಬರು ವಾಕಿಂಗ್ ಮಾಡ್ತಿದ್ದಾಗ ಏಕಾಏಕಿ ಗುಂಡೇಟಿನ ಶಬ್ದ ಕೇಳಿಸಿದೆ. ಅದರ ಬೆನ್ನಲ್ಲೇ ಜೋರಾಗಿ ಕೇಳಿಸಿದೆ ಆ ಕ್ರಂದನ. ಈ ವಿಡಿಯೋ ನಿಜಕ್ಕೂ ಎದೆ ನಡುಗಿಸುತ್ತೆ. ಜಮ್ಮು ಕಾಶ್ಮೀರದ ಪಹಲ್ಗಾವ್ನ ದೃಶ್ಯ ಇದು. ವ್ಯಕ್ತಿಯೊಬ್ಬರು ಆ ಗುಡ್ಡಗಾಡು ಪ್ರದೇಶದಲ್ಲಿ ಪ್ರವಾಸಿಗರು ವಾಕಿಂಗ್ ಮಾಡ್ತಿದ್ದಾರೆ. ತಾವು ವಾಕಿಂಗ್ ಮಾಡ್ತಾ ಇರುವುದನ್ನ ವಿಡಿಯೋ ಮಾಡಿಸ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಏಕಾಏಕಿ ಬುಲೆಟ್ ಸದ್ದು ಕೇಳಿಸಿದೆ. ಢಮ್ ಢಮಾರ್ ಅನ್ನುವಂತಹ ಸದ್ದು ಕಿವಿಗೆ ಬಂದಪ್ಪಳಿಸಿದೆ. ಆ ಸದ್ದಿನ ಬೆನ್ನಲ್ಲೇ ಜೋರಾದಂಥ ಆರ್ತನಾದ, ಜನರ ಆಕ್ರಂದನ ಕೇಳಿಸಿದೆ. ಪಹಲ್ಗಾವ್ನಲ್ಲಿ ಉಗ್ರರ ದಾಳಿ ನಡೆದಂತಹ ಸಂದರ್ಭದ ದೃಶ್ಯ ಇದು. ವ್ಯಕ್ತಿಯೊಬ್ಬರು ಜಮ್ಮು ಕಾಶ್ಮೀರದ ಆ ಸುಂದರ ಹಸಿರು ವರ್ಣದ ಜಾಗದಲ್ಲಿ ವಾಕ್ ಮಾಡ್ತಾ ತಮ್ಮ ವಿಡಿಯೋ ಮಾಡಿಸ್ತಿರುವಂತಹ ಸಂದರ್ಭದಲ್ಲೇ ಏಕಾಏಕಿ ಉಗ್ರರ ದಾಳಿ ನಡೆದಿರೋದು ಆ ವಿಡಿಯೋದಲ್ಲಿ ಸೆರೆಯಾಗಿದೆ. ಗುಂಡಿನ ಸದ್ದು ಬಹಳ ಸ್ಪಷ್ಟವಾಗಿ ಕೇಳಿಸುತ್ತೆ. ಅದರ ಬೆನ್ನಲ್ಲೇ ಜನರ ಆರ್ತನಾದ ಮುಗಿಲು ಮುಟ್ಟಿದ್ದು ಕೂಡ ಆ ವಿಡಿಯೋದಲ್ಲಿ ಸೆರೆಯಾಗಿದೆ. ಉಗ್ರರ ದಾಳಿ ನಡೆದಿದೆ, ನಾವು ಸ್ವಲ್ಪದಲ್ಲೇ ಬಚಾವಾದ್ವಿ. ಭಗವಂತ ರಕ್ಷಣೆ ಮಾಡ್ತಾನೆ, ಭಗವಂತನ ಕೃಪೆ ನಾವು ಬಚಾವಾಗ್ತೀವಿ. ಉಗ್ರರ ದಾಳಿ ನಡೀತಾ ಇದ್ದಾಗಲೇ ಪ್ರವಾಸಿಗನೊಬ್ಬನ ವಿಡಿಯೋ ಕೂಡ, ಆತ ಮಾಡಿದಂತಹ ವಿಡಿಯೋ ಕೂಡ ಲಭ್ಯ ಆಗಿದೆ. ಕೃತ್ಯ ನಡೆದಂತಹ ಜಾಗದಿಂದ ತಪ್ಪಿಸಿಕೊಳ್ತಾ ರಕ್ಷಣೆಗಾಗಿ ಓಡೋಡ್ತಾ ಆತ ಮಾತನಾಡಿರುವಂತಹ ವಿಡಿಯೋ ರೆಕಾರ್ಡ್ ಆಗಿದೆ. मगर परमात्मा रक्षा करेगा। भगवान की कृपा से जरूर बचेंगे हम। यहाँ पर अटैक हुआ आतंकवादियों का, हम लोग बाल बाल बचे हैं, मगर परमात्मा रक्षा करेगा। भगवान की कृपा से जरूर बचेंगे हम। यहाँ पर अटैक हुआ आतंकवादियों का, हम लोग बाल बाल बचे हैं, मगर परमात्मा रक्षा करेगा। भगवान की कृपा से जरूर बचेंगे हम। ಆ ಎರಡೂ ವಿಡಿಯೋಗಳನ್ನ ಗಮನಿಸಿದ್ರಿ. ಒಂದ್ ಕಡೆ ಆ ವ್ಯಕ್ತಿ ವಿಡಿಯೋ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ಸದ್ದು ಕೇಳಿಸುತ್ತೆ. ಅದರ ಬೆನ್ನಲ್ಲೇ ಜನರ ಆರ್ತನಾದ ಕೇಳಿಸುತ್ತೆ. ಮತ್ತೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ಆ ವ್ಯಕ್ತಿ ತಮ್ಮ ಜೀವ ಉಳಿಸಿಕೊಳ್ಳೋಕೆ ಓಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ವಿಡಿಯೋ ಮಾಡಿದ್ದಾರೆ. ಇಲ್ಲಿ ಗುಂಡಿನ ದಾಳಿ ನಡೆದಿದೆ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. ಗುಂಡಿನ ದಾಳಿ ನಡೆದಿದೆ, ಇಲ್ಲಿ ಭಗವಂತನ ಕೃಪೆಯಿಂದ ನಾವು ಬಚಾವಾದ್ವಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಓಡ್ತಾನೆ ಅವರು ರೆಕಾರ್ಡ್ ಮಾಡಿರುವಂತಹ ವಿಡಿಯೋ ಇದು. ಜಮ್ಮು ಕಾಶ್ಮೀರದಲ್ಲಿ ಇವತ್ತು ನಡೆದಿರುವಂತಹ ಉಗ್ರರ ದಾಳಿಯ ಆ ಭಯಾನಕತೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ಈ ವಿಡಿಯೋ ಸಾರಿ ಹೇಳ್ತಾ ಇದೆ.
गद्दारों को गोली मारो, सालों को देश के गद्दारों को गोली मारो। ಪ್ರತಿಭಟನೆ ನಡೀತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆ ಪೈಶಾಚಿಕತೆಗೆ ಸಂಬಂಧಪಟ್ಟ ಹಾಗೆ 30 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದರಲ್ಲಿ 2 ಕನ್ನಡಿಗರ ಜೀವ ಹೋಗಿದೆ. ಹಾಗಾಗಿ ಪ್ರತಿಭಟನೆ ಸದ್ಯ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ದೇಶದ ವಿವಿಧ ಭಾಗದಲ್ಲಿ, ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ವಿವಿಧ ಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಉಗ್ರರ ರಕ್ತ ಪೀಪಾಸು ಕೃತ್ಯಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.